ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದೇವಿಯಾನಿ ಕೈಗೆ ಕೂಳ ಹಾಕು ಸಮಯ ಬಂದೇ ಬಿಡ್ತು. ಮಗಳ ಅಂಚು ಮದುವೆ ದಿನಾನೇ ದೇವಿಯಾನಿ ಅರೆಸ್ಟ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಜಿತ್ಗೆ ಮೊದಲಿಂದ ಕೂಡ ದೇವಿಯಾನಿ ಮೇಲೆ ಅನುಮಾನ ಇದ್ದೇ ಇತ್ತು. ಯಾವಾಗ ಭೂಮಿ ವಿಶ್ವದಲ್ಲಿ ದೇವಿಯಾನಿ ಆ ಒಂದು ದೇವಸ್ಥಾನದಲ್ಲಿ ತೆಪ್ಪದಿಂದ ಭೂಮಿಯನ್ನು ಬೀಳಿಸಿದ್ದನ್ನು CCTV ಫುಟೇಜಲ್ಲಿ ಅಜಿತ್ ನೋಡಿದ್ರು, ಆ ದಿನಾನೇ ಇಲ್ಲಿ ದೇವಿಯಾನಿ ಮೇಲೆ ಅಜಿತ್ಗೆ ಅನುಮಾನ ಬಂದಿರುತ್ತೆ. ಅವತ್ತೇ ದೇವಿಯಾನಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತಾನೆ ಅಜಿತ್ ಮುಂದಾಗಿರ್ತಾರೆ. ಇನ್ವೆಸ್ಟಿಗೇಷನ್ ಕೂಡ ಮಾಡಿರ್ತಾರೆ. ಆದ್ರೆ ಮನೆಯವ್ರು ಎಲ್ಲರೂ ಕೂಡ ಸೇರ್ಕೊಂಡು ದೇವಿಯಾನಿ ಮಾಡ್ದಂತ ಆ ಒಂದು ಕೆಡ್ಡಾಗೆ ಬಿದ್ದಿರ್ತಾರೆ. ದೇವಿಯಾನಿ ತಾನು ತಪ್ಪು ಮಾಡ್ದೆ ಅನ್ನೋದು ಅಜಿತ್ಗೆ ಗೊತ್ತಾಯ್ತು ಅನ್ನೋದು ಗೊತ್ತಾಗ್ತಿದ್ದಾಗನೇ ಹೊಸ ಹೈಡ್ರಾಮನ ಶುರು ಮಾಡ್ಕೋತಾರೆ. ಅವರ ಡ್ರಾಮವನ್ನ ಮನೆಯವರು ಎಲ್ಲರೂ ಕೂಡ ನಂಬ್ಕೋತಾರೆ. ಬಟ್ ಅಜಿತ್ ನಂಬಿಕೆಯನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ದೇವಿಯಾನಿಗೆ. ಅಲ್ಲಿವರೆಗೂ ಕೂಡ ದೇವಿಯಾನಿ ಅತ್ತಿ ಅಂದ್ರೆ ಒಂದು ರೆಸ್ಪೆಕ್ಟ್ ಅನ್ನ ಇಟ್ಟಿದ್ರು ಅಜಿತ್. ಆದ್ರೆ ಅಂದಿನಿಂದಾನೆ ಯಾವತ್ತು ಭೂಮಿ ವಿಶ್ವದಲ್ಲಿ ಆಕೆ ಆಟ ಆಡಿದ್ರು, ಆಕೆ ಜೀವವನ್ನ ತೆಗೆಯೋಕ್ ಹೋದ್ರು ಅನ್ನೋದು ಅಜಿತ್ಗೆ ಗೊತ್ತಾಯ್ತು. ಅಂದಿನಿಂದನೇ ದೇವಿಯಾನಿ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಇಲ್ಲಿ ಅಜಿತ್ಗೆ. ಅಂದಿನಿಂದ ಏನೇ ಆದ್ರೂ ಕೂಡ ಪ್ರತಿಯೊಂದರಲ್ಲೂ ಕೂಡ ದೇವಿಯಾನಿ ಮೇಲೆ ಒಂದು ಕಣ್ಣನ್ನ ಅಜಿತ್ ಇಟ್ಟೇ ಇದ್ರು. ಪ್ರತಿ ಹಂತದಲ್ಲೂ ಕೂಡ ಮನೇಲಿ ಏನೇ ಎಡವಟ್ಟಾಯ್ತು ಅಂದ್ರು, ಭೂಮಿಗೆ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರು ಒಂದು ಕಡೆ ಅದನ್ನ ದೇವಿಯಾನಿ ಕಡೆಯಿಂದಾನೇ ನೋಡ್ತಾ ಇದ್ರು ಅಜಿತ್. ಒಂದು ಕ್ಷಣ ಅಶ್ವಿನಿ ವಿಷಯದಲ್ಲೂ ಕೂಡ ಇಲ್ಲಿ ದೇವಿಯಾನಿ ಸಹಾಯ ಇರ್ಬೋದು ಅಂತ ಕೂಡ ಅಜಿತ್ಗೆ ಅನ್ಸಿತ್ತು. ಇದೆಲ್ಲದರ ನಡುವೆ ಶಾರದಾ ಅತ್ತೆ ಮನೆಗೆ ಬರ್ತಿದ್ದಾಗೇನೆ ಶಾರದಾ ಅತ್ತೆ ಬಾಳಲ್ಲಿ ಆಗಿದ್ದನ್ನ ತಿಳ್ಕೊಂಡಂತ ಅಜಿತ್ ತನ್ನ ಅತ್ತೆಗೆ ಯಾರು ಈ ರೀತಿ ಮಾಡಿದ್ದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಆ ಒಂದು ಇನ್ವೆಸ್ಟಿಗೇಷನ್ ಒಂದ್ ಕಡೆ ನಡೀತಾನೆ ಇತ್ತು. ಈ ಕಡೆ ದೇವಿಯಾನಿಗೆ ಶಾರದಾ ಮನೆಗೆ ಬಂದ ಮೇಲೆ ನಿಜಕ್ಕೂ ಭಯ ಆತಂಕ ಶುರುವಾಗಿತ್ತು. ಬಿಕಾಸ್ ಶಾರದಾಗೆ ನನಗೆ ಬಂದು ಸತ್ಯವನ್ನ ಹೇಳ್ಬಿಟ್ರೆ ನನ್ನ ಬಂಡವಾಳ ಹೊರಗಡೆ ಬರುತ್ತೆ ಅಂತ ಹೇಳಿ, ಹಾಗಾಗಿ ಸಾಕಷ್ಟು ಬಾರಿ ಶಾರದಾ ಅವರನ್ನ ಮುಗಿಸೋದಕ್ಕೂ ಕೂಡ ಮುಂದಾಗಿದ್ರು ದೇವಿಯಾನಿ. ಸಾಕಷ್ಟು ಪ್ರಯತ್ನದಲ್ಲಿ ವಿಫಲವಾಗಿದ್ರು ಶಾರದಾ ಅತ್ತೆ ಕೂಡ ಕೆಲವೊಮ್ಮೆ ತಿರುಗಿ ಬಿದ್ದಿದ್ರು ದೇವಿಯಾನಿಗೆ. ಆದ್ರೆ ಇಲ್ಲಿ ಅಜಿತ್ಗೆ ಮತ್ತೊಂದು ಅನುಮಾನ ಬಂದಿದ್ದು, ಶಾರದಾ ಅತ್ತೆ ಮನೆಗೆ ಬರ್ತಿದ್ದಾಗೆ ದೇವಿಯಾನಿ ಕಂಡ್ರೆ ಭಯ ಪಟ್ಟಿದ್ದು. ದೇವಿಯಾನಿ ಕಂಡ್ರೆ ಭಯ ಪಟ್ಟಿದ್ದನ್ನ ನೋಡಿ ಅಂದೇ ಅಜಿತ್ ಪ್ರಶ್ನೆ ಮಾಡಿದ್ರು. ಆದ್ರೆ ಮನೆಯವ್ರು ಎಲ್ಲರೂ ಕೂಡ ಜಸ್ಟ್ ದೇವಿಯಾನಿ ಮಾತ್ರ ನೋಡಿ ಭಯ ಪಡುವುದಿಲ್ಲ, ಶ್ರವಣ್ಣ ನೋಡಿ ಕೂಡ ಭಯ ಪಡ್ತಾರೆ ಶಾರದಾ ಅತ್ತೆ ಅಂತ ಕೂಡ ಹೇಳಿದ್ರಿಂದಾಗಿ ಅದು ಅಲ್ಲಿಗೆ ನಿಂತಿತ್ತು. ಆದ್ರೆ ಯಾವ ಒಂದು ಕ್ಷಣ ಭದ್ರ ಅಜಿತ್ ಕೈಗೆ ಸಿಕ್ಕಿದ್ರು ಆಗ ಎಲ್ಲಾ ಕತೆ ಕೂಡ ಉಲ್ಟಾ ಹೊಡೆಯುತ್ತೆ. ಇಲ್ಲಿ ದೇವಿಯಾನಿ ಹೊಂಚು ಹಾಕಿ ಸಂಚು ಮಾಡಿ ಶಾರದಾ ಮೇಲೆ ಪ್ರತಿ ಬಾರಿ ದಾಳಿ ಮಾಡ್ತಿದ್ರು, ಕಿಡ್ನಾಪ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು. ಎಲ್ಲದರಲ್ಲೂ ಕೂಡ ವಿಫಲವಾದಾಗ ಮತ್ತೆ ಭದ್ರನ್ ಜೊತೆ ಸೇರ್ಕೊಂಡು ವಾಕಿಂಗ್ಗೆ ಹೋಗಿದಂತ ಶಾರದಾ ಕಥೆಯನ್ನ ಮುಗಿಸ್ಬೇಕು, ಆಕೆಯನ್ನ ಎತ್ತಾಕೊಂಡು ಹೋಗಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾರೆ. ಅವರು ಕೂಡ ಮಾಸ್ಕ್ ಹಾಕೊಂಡು ಅಲ್ಲಿಗೆ ಎಂಟ್ರಿ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಅಜಿತ್, ಭೂಮಿ, ಸತ್ಯಣ್ಣ ಅವರು ಕೂಡ ಇರ್ತಾರೆ, ನಚ್ಚಿ ಕೂಡ ಇರ್ತಾರೆ. ಈ ಕಡೆ ಶ್ರವಣ್ ಜೊತೆಯಾಗಿ ಹೋಗ್ತಿರ್ತಕ್ಕಂಥ ಶಾರದಾ ಅತ್ತೆಯನ್ನ ಹಿಂಬದಿಯಿಂದ ಬಂದು ಭದ್ರ ಆಕೆಯ ಪ್ರಜ್ಞೆ ತಪ್ಪಿಸಿ ಆಕೆ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಾರೆ. ಇನ್ನೇನು ಆ ಕೆಲಸವನ್ನ ಮಾಡಬೇಕು. ಬಟ್ ಅಷ್ಟರಲ್ಲಿ ಅಜಿತ್ ಬಂದು ಭದ್ರನನ್ನ ಲಾಕ್ ಮಾಡ್ತಾರೆ. ಇಲ್ಲಿ ಪ್ಲಾನ್ ಸೂಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ, ಸಕ್ಸಸ್ಫುಲ್ ಆಗ್ತೀನಿ ಅಂತ ಅನ್ಕೊಂಡು ಅಲ್ಲೇ ಇದ್ದಂತಹ ದೇವಿಯಾನಿ ಯಾವಾಗ ಭದ್ರ ಲಾಕ್ ಆಗಿದ್ರು ಕಂಗಾಲಾಗ್ಬಿಡ್ತಾರೆ, ತತ್ತರಿಸಿ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಭದ್ರ ಮಾಸ್ಕ್ ಹಾಕೊಂಡಿರ್ತಾರೆ. ಮಾಸ್ಕ್ ರಿಮೂವ್ ಮಾಡಿದಾಗ ಅಜಿತ್ಗೆ ಗೊತ್ತಾಗತ್ತೆ ಅದು ಭದ್ರ ಅಂತ ಹೇಳಿ. ಭದ್ರ ಆ ಕಡೆಯಿಂದ ಸಿಗ್ನಲ್ ಕೊಡ್ತಾರೆ ದೇವಿಯಾನಿಗೆ ಇಲ್ಲಿಂದ ಕಳಿಸ್ಕೊಳ್ಳಿ ಅಂತ. ಆಗ ಅಜಿತ್ಗೆ ಗೊತ್ತಾಗತ್ತೆ ಇದ್ದ ಯಾರಿಗೂ ಸಿಗ್ನಲ್ ಕೊಟ್ಟಿದ್ದಾನೆ ಅಂತ. ಅದೇ ಕಾರಣಕ್ಕೆ ಇಲ್ಲಿ ಅಜಿತ್ ಅವರನ್ನ ನೋಡದೆ ಹಿಂಬಾಲಿಸ್ಕೊಂಡು ಹೋಗ್ತಿದ್ದಾರೆ. ಯಾರೋ ಓಡ್ತಿರೋದನ್ನ ಗಮನಿಸ್ತಾರೆ. ಅಜಿತ್ ಅವರನ್ನ ಚೀಸ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೇನು ದೇವಿಯಾನಿ ಸಿಕ್ಕ ಬೀಳ್ಬೇಕು ಅನ್ನೋದ್ರ ಒಳಗಡೆ ಇತ್ತ ಕಡೆ ದೇವಿಯಾನಿ ಅಜಿತ್ ಮುಖಕ್ಕೆ ಮಣ್ಣೆರ್ಚಿ ಅಲ್ಲಿಂದ ತಪ್ಪಿಸ್ಕೋತಾರೆ. ಬಟ್ ಅವ್ರ ಗ್ರಹಚಾರ ಸರಿ ಇರಲಿಲ್ಲ. ಹಾಗಾಗಿ ಅಜಿತ್ ಕೈಗೆ ಮಗದೊಮ್ಮೆ ದೇವಿಯಾನಿಯ ಆ ಒಂದು ವಾಚ್ ಸಿಗೋದ್ರ ಮುಖಾಂತರ ಮತ್ತೆ ದೇವಿಯಾನಿ ಕೈಲಿ ಅಜಿತ್ ಕೈಲಿ ದೇವಿಯಾನಿ ಲಾಕ್ ಆಗ್ತಾರೆ. ಇದ್ರ ನಡುವೆ
ಆ ಒಂದು ವಾಚ್ ಅನ್ನ ನೋಡಿದಂತ ಅಜಿತ್ಗೆ ಗೊತ್ತಾಗ್ಬಿಡುತ್ತೆ, ಇದು ನಚ್ಚಿ ಕೊಟ್ಟಿದ್ದಂತಹ ವಾಚ್ ಅಲ್ವಾ, ಇದು ದೇವ್ಯಾನಿ ಅತ್ತೆಗೆ ಕೊಟ್ಟಿದ್ದಂತ ವಾಚ್. ಈ ವಾಚ್ ಇಲ್ಲಿ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಅತ್ತೆ ಮಾಡಿರೋದಾ ಅನ್ನೋ ಅನುಮಾನ ದಟ್ಟವಾಗಿದ್ದೆ ತಡ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದೆ ಮನೆಯವ್ರು ಎಲ್ರಿಗೂ ಕೂಡ ಹೇಳ್ತಾರೆ. ಹೇಳಿದ್ದೆ ಎಲ್ರಿಗೂ ಶಾಕ್ ಆಗತ್ತೆ. ಜೊತೆಗೆ ಏನು ಅವಶ್ಯಕತೆ ಇದೆ, ಅವಳು ಯಾಕೆ ಈ ರೀತಿ ಮಾಡ್ತಾಳೆ ಅಂತಾನೆ ವಾದಿಸ್ತಾರೆ. ನೇರವಾಗಿ ದೇವ್ಯಾನಿ ಅತ್ತೆಯನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಅಜಿತ್ ದೇವ್ಯಾನಿಯನ್ನ ಕರೀತಾರೆ. ದೇವ್ಯಾನಿಯನ್ನ ಕರೆದಿದ್ದೆ ನೀವು ಇವತ್ತು ಮನೆಯಲ್ಲಿರ್ಲಿಲ್ವಾ, ಎಲ್ಲಿ ಹೋಗಿದ್ರೆ ಏನು ಅಂತ ಕೇಳ್ತಿದ್ದಾಗನೇ ನಾನು ಡಾಕ್ಟರ್ ಶಾಪ್ಗೆ ಹೋಗಿದ್ದೆ, ಟೆಸ್ಟ್ ಮಾಡಿಸ್ಬೇಕಿತ್ತು, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಹೌದಾ, ಸರಿ ಆಯಿತು, ಹಾಗಿದ್ರೆ ನಿಮಗೆ ನಚ್ಚಿ ಒಂದು ವಾಚ್ ಕೊಟ್ಟಿದ್ದ ಅಲ್ವಾ, ಅದು ಈಗಲೂ ಕೂಡ ನಿಮ್ಮ ಬಳಿ ಇದೆಯಾ ಅಂತ ಕೇಳ್ತಿದ್ದಾರೆ. ಆಲ್ರೆಡಿ ದೇವ್ಯಾನಿ ಆ ವಾಚನ್ನು ನಾನು ಕಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿನೇ ಇಲ್ಲಿ ದೇವ್ಯಾನಿ ಆ ವಾಚ್ನ ವಿಷಯದಲ್ಲಿ ಸ್ವಲ್ಪ ತಬ್ಬಿಬ್ಬಾಗ್ತಾರೆ. ಅಜಿತ್ ಕೇಳಿದಾಗ ಆ ವಾಚ್ ಸೇಫ್ ಆಗಿದೆ, ನಾನು ಡ್ರಾಯರಲ್ಲಿ, ಕಬೋರ್ಡ್ ಡ್ರಾಯರಲ್ಲಿ ಇಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ. ಹೌದಾ, ಹಾಗಿದ್ರೆ ನಾನು ಆ ವಾಚ್ ನೋಡಬೇಕಲ್ಲ ಅಂತ ಹೇಳಿ ಅಜಿತ್ ಹೇಳಿದಾಗ, ನೋಡಬೇಕಲ್ಲ ಅಂತ ಹೇಳಿದ್ರೆ ಹೇಗೆ, ಕಬೋರ್ಡದ್ದು ಕೀ ಕಾಣಿಸ್ತಿಲ್ವಲ್ಲ ಅಜಿತ್, ಹೇಗೆ ನೋಡ್ಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗೊತ್ತಾಗೋಯ್ತು ಅಜಿತ್ಗೆ ಇದು ಖಂಡಿತ ದೇವ್ಯಾನಿನೇ ಮಾಡಿರೋದು, ಅದಕ್ಕೆ ಆ ವಾಚ್ ಅವ್ರ ಹತ್ರ ಇಲ್ಲ, ಅದೇ ಕಾರಣಕ್ಕೆ ಅವ್ರು ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಅಜಿತ್ ಒಂದು ವಾಚ್ ವಿಷಯದಲ್ಲೇ ಒಂದಷ್ಟು ದೇವ್ಯಾನಿ ಬಗ್ಗೆ ಅನುಮಾನಗಳು ಹೆಚ್ಚಾಗತ್ತೆ. ಫೈನಲಿ ಕಬೋರ್ಡ್ ಕೂಡ ಓಪನ್ ಆಗುತ್ತೆ. ಹಿಂಗೋ ಮತ್ತೆ ದೇವ್ಯಾನಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾರೆ, ಮನೆಯವರನ್ನ ನಂಬಿಸ್ತಾರೆ. ಮನೆಯವರು ಎಲ್ಲರೂ ಮಗದೊಮ್ಮೆ ಕೆಡ್ಡಾಗೆ ಬೀಳ್ತಾರೆ. ಬಟ್ ಅಜಿತ್ ಮಾತ್ರ ದೇವ್ಯಾನಿಯ ವಿರುದ್ಧ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಈ ಕಡೆ ಶಾರದಾ ಅತ್ತೆಗೆ ಅಂದು ಆದಂಥ ಎಲ್ಲ ವಿಚಾರಗಳನ್ನು ತಿಳಿದು ಅವರ ಒಂದು ಎದೆಗೆ ತಾಕಿದ್ದಂಥ ಆ ಒಂದು ಗುಂಡು ಯಾವುದರಿಂದ ಬಂದಿದೆ ಅನ್ನೋದನ್ನ ಕೂಡ ತಿಳ್ಕೋತಾರೆ. ಫೈನಲಿ ಸಾಕ್ಷಿ ಆಧಾರಗಳನ್ನು ಎಡೆಬಿಡದೆ ಕಲೆ ಹಾಕ್ತಾನೆ ಇದ್ದಾರೆ. ಬಟ್ ಇದ್ಯಾವುದರ ಸುಳಿವು ಕೂಡ ದೇವ್ಯಾನಿಗೆ ಸಿಕ್ಕಿರುವುದಿಲ್ಲ. ದೇವ್ಯಾನಿ ಇಲ್ಲಿ ಮಗಳನ್ನ ಮತ್ತೆ ನಚ್ಚಿಯನ್ನ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿರ್ತಾರೆ. ಫೈನಲಿ ಮದುವೆ ದಿನ ಕೂಡ ಬಂದೇ ಬಿಡುತ್ತೆ. ನಚ್ಚಿ ಮತ್ತೆ ಅಂಜು ಮದುವೆ ದಿನನೇ ದೇವ್ಯಾನಿಗೆ ನಿಜಕ್ಕೂ ಕೂಡ ಕೇಡುಗಾಲ ಶುರುವಾಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನಚ್ಚಿ ತಮ್ಮನ ಮದುವೆ ದಿನನೂ ಕೂಡ ಇಲ್ಲಿ ಅಜಿತ್ ತನ್ನ ಆಫೀಸ್ ಡ್ಯೂಟಿಯನ್ನು ಮಾಡ್ತಿದ್ದಾರೆ, ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅಂದೇ ಎಲ್ಲ ಸಾಕ್ಷಿ ಆಧಾರಗಳು ಕೂಡ ಅಜಿತ್ ಕೈಗೆ ಸೇರುತ್ತೆ. ಎಲ್ಲವೂ ಕೂಡ ದೇವ್ಯಾನಿ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಿದೆ. ಯಾವಾಗ ತನ್ನ ಅನುಮಾನ ನಿಜ ಅಂತ ಖಾತ್ರಿ ಆಯಿತು, ಅದೇ ಕ್ಷಣ ತನ್ನ ತಮ್ಮನ ಮದುವೆ ನಡೀತಿದೆ, ಅಂಜು ಮದುವೆ ನಡೀತಿದೆ ಅನ್ನೋದನ್ನು ಕೂಡ ನೋಡದೆ ತನ್ನ ಕರ್ತವ್ಯವನ್ನ ಪಾಲನೆ ಮಾಡುವುದಕ್ಕೆ ಇಲ್ಲಿ ಮನೆಗೆ ಪೊಲೀಸ್ ಆಫೀಸರ್ ಆಗಿ ಅಜಿತ್ ಎಂಟ್ರಿ ಕೊಡ್ತಾರೆ. ಶಾರದಾ ಅತ್ತೆನ ಅವತ್ತು ಅಟ್ಯಾಕ್ ಮಾಡಿದ್ಯಾರು, ಶಾರದಾ ಅತ್ತೆಗೆ ಅವತ್ತು ಆ ಸ್ಥಿತಿಗೆ ತಳ್ಳಿದ್ಯಾರು ಅನ್ನೋದು ಸಾಕ್ಷಿ ಸಮೇತ ರುಜುವಾತಾಗಿದೆ. ಅದು ಬೇರೆ ಯಾರು ಅಲ್ಲ, ಇದೇ ದೇವ್ಯಾನಿ ಅತ್ತೆ ಅಂತ ಹೇಳಿದ್ರು ಮುಖಾಂತರ ದೇವ್ಯಾನಿಯ ನಿಜ ಮುಖ ಏನು ಅನ್ನುವುದನ್ನ ಇಡೀ ಮನೆಯವರ ಮುಂದೆ ಅಜಿತ್ ಬಟಾಬೈಲ್ ಮಾಡ್ತಿದ್ದಾರೆ. ಜೊತೆಗೆ ದೇವ್ಯಾನಿ ಈ ಬಾರಿ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದಾಗ ಈ ಬಾರಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಕ್ಷಿ ಸಮೇತ ಎತ್ತ ಹಾಕೊಂಡು ಹೋಗೋಕೆ ಬಂದಿರೋದು ಅಂತ ಹೇಳಿ ಎಲ್ಲ ಸಾಕ್ಷಿ ಆಧಾರಗಳನ್ನ ಕೂಡ ದೇವ್ಯಾನಿ ಮುಂದಿಟ್ಟಿದಾಗ ದೇವ್ಯಾನಿ ತಲೆ ತಗ್ಸಿ ಕೈಗೆ ಕೋಳ ಹಾಕಿಸ್ಕೊಂಡು ಜೈಲಿಗೆ ಹೋಗ್ಬೇಕಾಗಿದೆ. ಈ ಕಡೆ ಅಮ್ಮ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ ಅಂಚು, ಈ ಕಡೆ ಅಜಿತ್ ತನ್ನ ಅತ್ತೆ ಅನ್ನೋದನ್ನು ಕೂಡ ನೋಡ್ದೆ ಕೈಗೆ ಕೋಳ ಹಾಕಿದ್ದೆ ಜೈಲಿಗೆ ಎಳ್ಕೊಂಡು ಹೋಗ್ತಿದ್ದಾರೆ ದೇವ್ಯಾನಿಯನ್ನ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ.